ಚಿತ್ರದುರ್ಗದ ವರದಿ. ಚಿತ್ರನಟ ದುನಿಯಾ ವಿಜಯ್ ಅವರು ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಬಹಳ ಒಳ್ಳೆಯ ನಟನೆ ಮಾಡಿದ್ದಾರೆ ಎಂದು ನಾಯಕನಹಟ್ಟಿ ಪಟ್ಟಣದ 5ನೇ ವಾರ್ಡಿನ ಮೈಲಾರಪ್ಪ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿದ್ದು, ಅದರಿಂದ ಪ್ರೇಕ್ಷಕರು ಈ ಸಿನಿಮಾವನ್ನು ಕಡ್ಡಾಯವಾಗಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕೆಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ವರಿಗೂ ಸಮಾನತೆ ಇರಬೇಕೆಂಬ ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯುವ ಕತೆ ಹೊಂದಿದ ಸಿನಿಮಾ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು 7 ಬಾರಿ ನೋಡಿದ್ದೇನೆ. ಕಾರ್ಮಿಕರ ವರ್ಗದ ನಟನೆ ನಡೆಯುವ ಹೋರಾಟದ ಒಂದು ಚಿತ್ರವಾಗಿದೆ. ಕುರಿ ಕದ್ದಿರುವುದಕ್ಕೆ ಕೂಲಿ ಕಾರ್ಮಿಕರ ವರ್ಗದ ಹುಡುಗರನ್ನ ದಣಿಯುವ ಗರ್ಭದಿಂದಲೇ ಸಿನಿಮಾ ಆಗಿದೆ ಎಂದರು. ಆದ್ದರಿಂದ ಜೀವನ ಎಂಬ ಕಥೆ ಬರೆದಿದ್ದು ದುನಿಯಾ ವಿಜಯ್ ಅವರೇ ನನ್ನ ಕಥೆ ಕೊಡುವುದಾಗಿ ನಿರ್ದೇಶಕ ಮೈಲಾರಪ್ಪ ಹೇಳಿದ್ದಾರೆ. ವರದಿ ಹರೀಶ್, ಚಿತ್ರದುರ್ಗ, ಪ್ರಜಾಪವರ್ ಟಿವಿ. ನಾನು BT ಮೈಲಾರಪ್ಪ ಮಾತಾಡ್ತಿರೋದು. ಏನಪ್ಪ ಅಂದರೆ, ಪ್ರಸ್ತುತ ದಿನಗಳಲ್ಲಿ ಸಿನಿಮಾ ಒಂದು ಕಥೆಗಳು ಅದ್ಭುತವಾಗಿ ಮೂಡಿ ಬರ್ತಕ್ಕಂಥ ಒಂದು ಸನ್ನಿವೇಶ ನೋಡ್ತಾ ಇದ್ದೀನಿ. ಆದರೂ ಸಹ ಸಿನಿಮಾ ರಂಗದಲ್ಲಿ ಎಷ್ಟು ಕಥೆಗಳು ವಿಭಿನ್ನವಾಗಿ ಪಾತ್ರಗಳು ವಹಿಸ್ತಾ ಇದ್ದಾವೆ ಅಂದರೆ, ಬಹಳ ಮನುಷ್ಯನ ಒಂದು ಭಾವನಾತ್ಮಕವಾಗಿ ಭಾವನೆಗಳಿಗೆ ತಕ್ಕಂಥ ಈ ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೂ ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂದರೆ ಲ್ಯಾಂಡ್ಲಾರ್ಡ್. ನಾನು ಬೆಂಗಳೂರಿನಲ್ಲಿ ವೀಕ್ಷಣೆ ಮಾಡೋಕ್ಕಂತ ಹೋದೆ. ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡ್ತಾ ನನ್ನಲ್ಲಿರ್ತಕ್ಕಂಥ ಮನಸ್ಸಿನ ಬದಲಾವಣೆಗಳೇ ಬದಲಾಗಿ ಹೋಗ್ಬಿಟ್ರು. ಆ ಥರ ಒಂದು ನನ್ನ ಮನಸ್ಸಿನಲ್ಲಿ ಭಾವನೆಯಾಗಿ ಮೂಡ್ತಕ್ಕಂಥ ಒಂದು ಸಿನಿಮಾ ಆಯಿತು. ನಾನು ಆ ಸಿನಿಮಾನ ವೀಕ್ಷಣೆ ಮಾಡ್ತಾ ನಾನು ಯಾಕೆ ಕಥೆಗಾರನಾಗಬಾರ್ದು, ನಾನು ಯಾವುದಾದ್ರೂ ಫಿಲಮಿಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಯಾಕೆ ಒಂದು ಕತೆ ಕೊಡಬಾರ್ದು ಅಂತಕ್ಕಂಥ ಒಂದು ಹಂಬಲ ನನ್ನಲ್ಲಿ ಅಂದಿನಿಂದ ಹುಟ್ಟಿತು. ದುನಿಯಾ ವಿಜಯ್ ಸರ್ ನಟನೆ ಮಾಡಿರ್ತಕ್ಕಂಥ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ಅಂದಿನಿಂದ ನನ್ನಲ್ಲಿ ಉತ್ಸಾಹ. ಎಲ್ಲೇ ಹೋದರೂ ಸಹ ಅದು ನಾನು ಯಾವುದಾದ್ರೂ ಒಂದು ಸಿನಿಮಾಕ್ಕೆ ಒಂದು ಕತೆ ಕೊಡಲೇಬೇಕು ಅಂತಕ್ಕಂಥ ನನ್ನಲ್ಲಿ ಒಂದು ಆಸಕ್ತಿ. ಅದಕ್ಕೆ ನಾನು ಸ್ವತಃನೇ ನನ್ನಲ್ಲಿ ಒಂದು ಕತೆ ರೆಡಿ ಮಾಡಿದ್ದೀನಿ. ಆದ್ದರಿಂದ ಆ ಕತೆ ಏನಪ್ಪ ಅಂದರೆ, ಸಿನಿಮಾದ ಮೂಲಕ ತೋರಿಸಲು ನನಗೆ ಬಹಳ ಆಸಕ್ತಿ ಬಂದಿದೆ. ಯಾಕಂದರೆ ಜೀವನವನ್ನು ಕುರಿತು, ಸಮಾಜದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ಕುರಿತು, ಏನು ಇವತ್ತು ಮನುಷ್ಯನ ನಡುವೆ ಒಂದು ವಿಭಿನ್ನ ಪಾತ್ರಗಳಾಗಿರ್ಬೋದು, ಒಂದು ಬದಲಾವಣೆ ಸಿದ್ಧಾಂತಗಳಾಗಿರ್ಬೋದು. ಆದ್ದರಿಂದ ಏನು ಈ ಕತೆಗಳು ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ಒಂದು ಮಾರ್ಪಾಡು ಆಗ್ತಿದ್ದಾವೆ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ, ಬಹಳ ಅಧಿಕೃತವಾಗಿ ನಾನೇ ನನ್ನ ಸ್ವತಃ ಒಂದು ಕತೆ ಹೇಳಲು ನಾನು ರೆಡಿಯಾಗಿದ್ದೇನೆ. ಆ ಕತೆ, ನಾನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಬೆಂಗಳೂರಲ್ಲಿ ನನ್ನ ಕತೆ ಹೇಗಪ್ಪ ತಲುಪಿಸೋದಂತಕ್ಕಂಥ ಒಂದು ಗಂಭೀರ ಹಂಬಲ ನನ್ನಲ್ಲಿ ಬಹಳ ಆಸಕ್ತಿಯಿಂದ ಕಾಡ್ತಾ ತೊಡಗ್ತಾ ಇದೆ. ಹೇಗೆ ನಾನು ಗ್ರಾಮೀಣ ಭಾಗದಲ್ಲಿ ನೋಡಿದರೆ ರಾಜಧಾನಿಗೆ ನನ್ನ ಕತೆ ಹೆಂಗೆ ತಲುಪಿಸೋದು ಅಂತಕ್ಕಂಥದ್ದು. ಅದಕ್ಕೆ ನಾನು ನಮ್ಮ ಪತ್ರಕರ್ತರ ಸಹಾಯದಿಂದ ಇವತ್ತು ಜೀವನ ಎಂಬ ಒಂದು ಕಥೆಯನ್ನು ನಾನು ರೆಡಿ ಮಾಡಲು ಸಿದ್ಧ ಇದ್ದೇನೆ. ನಾನು ಹೇಳಲು ಭಾವನಾತ್ಮಕವಾಗಿ ನನ್ನ ಕಥೆಯನ್ನು ಕೊಡಲು ನಿರಂತರವಾಗಿ ನಾನು ಸಿದ್ಧನಾಗಿದ್ದೇನೆ. ಆದ್ದರಿಂದ